ಲೋಕಾಪುರ ಧಾರವಾಡ ಮಾರ್ಗದ ಮರು ಸಮೀಕ್ಷೆಗೆ ಶೀಘ್ರದಲ್ಲೇ ಅನುಮೋದನೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್. ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಧಾರವಾಡ ನೂತನ ರೈಲ್ವೆ ಮಾರ್ಗದ ಮರು ಸಮೀಕ್ಷೆಗೆ ಕೇಂದ್ರ ರೈಲ್ವೆ ಇಲಾಖೆಯಿಂದ ಶೀಘ್ರದಲ್ಲೇ ಅನುಮೋದನೆ ಸಿಗುವ ದಟ್ಟ ಸಾಧ್ಯತೆಗಳು ಕಂಡುಬರುತ್ತಿವೆ. ವೀಕ್ಷಕರೇ, ಬೆಳಗಾವಿ ಸಂಸದರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಗುರುವಾರ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಭೇಟಿಯಾಗಿ ಬೆಳಗಾವಿ ಜಿಲ್ಲೆಯ ರೈಲ್ವೆ ಯೋಜನೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಸಂಸದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿ ಬೆಳಗಾವಿ ರೈಲು ನಿಲ್ದಾಣವೆಂದು ನಾಮಕರಣ ಮಾಡಬೇಕು. ಬೆಳಗಾವಿ ಬೆಂಗಳೂರು ವಂದೇ ಭಾರತ ರೈಲಿನ ಸಮಯವನ್ನು 5:20 ಬದಲಾಗಿ 6:15ಕ್ಕೆ ಪರಿವರ್ತಿಸಬೇಕು. ಬೆಂಗಳೂರು ಬೆಳಗಾವಿ ಮುಂಬೈ ಸೂಪರ್ ಫಾಸ್ಟ್ ರೈಲು ಪ್ರಾರಂಭಿಸಬೇಕು. ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗದ ಮರು ಸಮೀಕ್ಷೆಗೆ ಅನುಮೋದನೆ ನೀಡುವ ಕುರಿತು ಸಮಗ್ರವಾಗಿ ಚರ್ಚಿಸಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಮಾತನಾಡಿ, ಈ ಎಲ್ಲಾ ಬೇಡಿಕೆಗಳನ್ನು ಪರಿಶೀಲಿಸಿ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಮತ್ತು ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗದ ಮರು ಸಮೀಕ್ಷೆಗೆ ಶೀಘ್ರದಲ್ಲೇ ಅನುಮೋದನೆ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ಈ ಕುರಿತು ಪ್ರತಿಕ್ರಿಯಿಸಿದ್ದ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮುಖಂಡ ಗೈಬು ಜೈನೆ ಖಾನ್ ಅವರು, ಬೆಳಗಾವಿ ಸಂಸದರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಲೋಕಾಪುರ ಧಾರವಾಡ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವುದು ಖುಷಿಯ ವಿಚಾರ. ಈ ಕುರಿತು ಸಂಸದರು ಇವತ್ತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಸಂಸದರ ಮನವಿಗೆ ಸ್ಪಂದಿಸಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರು ಕೂಡ ಯೋಜನೆಗೆ ಶೀಘ್ರದಲ್ಲೇ ಅನುಮೋದನೆ ನೀಡುವ ಭರವಸೆ ನೀಡಿದ್ದಾರೆ. ನಮ್ಮ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್, ಸಂಸದ ಶೆಟ್ಟರ್ ಮತ್ತು ನಮ್ಮ ಬೆನ್ನೆಲುಬಾಗಿ ನಿಂತ ಎಲ್ಲ ಮುಖಂಡರಿಗೆ ಹಾಗೂ ರಾಮದುರ್ಗ ಜನತೆಗೆ ಅಭಿನಂದನೆಗಳು ಎಂದು ಹೇಳಿದರು. ವರದಿ ಆಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಈಗಾಗಲೇ ರಾಮದುರ್ಗ ನಗರದಲ್ಲಿ ರೈಲ್ವೆ ಮಾರ್ಗಕ್ಕಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ 20 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೀವಿ. ಮತ್ತು 2024 ನವೆಂಬರ್ದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನವನ್ನು ನಾವು ಸೆಳೆದಿವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಭೇಟಿಯಾಗಿ ಮನವಿಗಳನ್ನು ಸಹ ಅರ್ಪಿಸಿದ್ದು ಇದೆ. ಆದರೆ ಮೇಲಿನ ಮೇಲೆ ನಾವು ಭೇಟಿಯಾಗಿದ್ದು ನಮ್ಮ ಸಂಸದರಾದಂಥ ಶ್ರೀಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಹೆಚ್ಚು ನಾವು ಭೇಟಿಯಾಗಿದ್ವಿ ಮತ್ತು ಸೋಮಣ್ಣ ಅವ್ರಿಗೂ ಭೇಟಿಯಾಗಿದ್ವಿ. ಆದರೆ ನಮ್ಮ ಬೆಳಗಾವಿನ ಸಂಸತ್ ಸದಸ್ಯರು ಅದು ಮನಸ್ಸಿನ ಮೇಲೆ ತಗೊಂಡು ನಾ ಈ ಕೆಲಸ ಮಾಡಲೇಬೇಕನ್ನುವಂಥ ಒಂದು ಹುಮ್ಮನಸ್ಸಿನಿಂದ ಇವರು ಅಶ್ವಿನಿ ವೈಷ್ಣವ್ ಅವರಿಗೆ ಕೇಂದ್ರ ಸರ್ಕಾರದ ಏನು ಮಿನಿಸ್ಟರ್ ಇದ್ದಾರೆ ಅವರಿಗೆ 2-3 ಸಲ ಭೇಟಿಯಾಗಿ ಮಾತುಕತೆ ಮಾಡ್ಯಾರ. ಆಮೇಲೆ ನಂತರದಲ್ಲಿ ಮೊನ್ನೆ 17ನೇ ತಾರೀಕು ನವೆಂಬರ್ ನಮ್ಮನ್ನು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರಿಗೆ ಕರೆಸಿ ಮತ್ತು ಜನರಲ್ ಮ್ಯಾನೇಜರ್ ಅವ್ರ ಜೊತೆ ಕೂಡಿಸಿ ಒಂದು ಚರ್ಚೆ ಮಾಡಿ ಯಾಕೆ ರೈಲ್ವೆ ಮಾರ್ಗ ಆಗಬೇಕನ್ನುವುದ್ರ ಬಗ್ಗೆ ಚರ್ಚೆ ಆಯಿತು. ಅದನ್ನು ಮಂದಟ್ಟು ಮಾಡಿಕೊಟ್ಟಿವಿ ನಾವು. ಮತ್ತು ಜಗದೀಶ್ ಶೆಟ್ಟರ್ಗೂ ಒಂದು ಖುಷಿ ಆಯ್ತು ಅವರಿಗೆ, ಕರೆಕ್ಟಾಗಿ ಇದನ್ನು ಮಾಡ್ಯಾರ ಇವರು ಅಂತೇಳಿ. ಕೂಡಲೇ ಏನೈತಿ ಅದನ್ನು ಸರ್ವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರಲ್ ಮ್ಯಾನೇಜರ್ನು ಹೇಳಿದರು. ಆದರೆ ಈಗ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ, ಚಳಿಗಾಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿನೇ ಕೇಂದ್ರ ಸರ್ಕಾರದ ರೈಲ್ವೆ ಮಿನಿಸ್ಟರ್ ಆದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಮ್ಮ ಬೆಳಗಾವಿ ಕ್ಷೇತ್ರದ ಸಂಸತ್ ಸದಸ್ಯರಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರು ಭೇಟಿಯಾಗಿ ಮತ್ತೆ ಅವರಿಗೆ ಈ ರೀತಿ ಮೊನ್ನೆ ನಾವು ನವೆಂಬರ್ 17ನೇ ತಾರೀಕಿಗೆ ಒಂದು ಮಾತುಕತೆ ಮಾಡಿವಿ. ಅದು ದಯವಿಟ್ಟು ಏನೈತಿ ಲೋಕಾಪುರದಿಂದ ಧಾರವಾಡದವರೆಗೆ ಮರು ಸರ್ವೆ ಮಾಡಿ ಅದೊಂದು ಮಾರ್ಗದ ಸಲುವಾಗಿ ಒತ್ತಾಯ ಮಾಡ್ಯಾರ. ಅಶ್ವಿನಿ ವೈಷ್ಣವಿ ಅವರು ಜಗದೀಶ್ ಶೆಟ್ಟರ್ ಅವರ ಮಾತಿಗೆ ಹೋಗೊಟ್ಟು ಇಲ್ಲ ಇದನ್ನು ನಾವು ಮಾಡೋನು ಅನ್ನುವಂಥ ಒಂದು ಮಾತನ್ನು ಹೇಳ್ಯಾರ. ಅದು ಸರ್ವೆ ಮಾಡಲಿಕ್ಕೆ ನಾನು ಅನುಮೋದನೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಮಾತಾಡಿದ್ದಾರೆ. ಈ ಒಂದು ವಿಷಯ ಕೇಳಿ ನಮಗೆ ಭಯಂಕರ ಖುಷಿಯಾಗಿದೆ. ನಮಗೆ ಸಪೋರ್ಟ್ ಕೊಟ್ಟಂಥ, ನಮಗೆ ಬೆಂಬಲ ಕೊಟ್ಟಂಥ ರಾಮದುರ್ಗ ಜನತೆಗೆ ಎಲ್ಲರಿಗೂ ಮತ್ತು ಜಗದೀಶ್ ಶೆಟ್ಟರ್ ಅವರಿಗೂ, ಸೋಮಣ್ಣ ಅವರಿಗೂ ಮತ್ತು ಅಶ್ವಿನಿ ವೈಷ್ಣವರಿಗೂ ನಾವು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ.